ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧ ಇರುವಂತಹ ಭ್ರಷ್ಟಾಚಾರ ಆಗಿರ್ಬೋದು, ಮೂಢ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಕೂಡ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಹೋರಾಟ ನಡೆಸ್ತಾ ಇದ್ದಾರೆ. ಹಾಗೆ ರಾಜ್ಯಪಾಲರ ಆದೇಶದ ವಿರುದ್ಧವಾಗಿ ಕೂಡ ಕಾಂಗ್ರೆಸ್ ಸರ್ಕಾರದವರು ಅಥವಾ ಕಾಂಗ್ರೆಸ್ ಏನು ಅಭ್ಯರ್ಥಿಗಳಿದ್ದಾರೆ ಅವರು ಕೂಡ ಸಾಕಷ್ಟು ಹೋರಾಟ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಂದ್ರೆ ಇವಾಗ ಸಾಕಷ್ಟು ಸುದ್ದಿಯಲ್ಲಿರೋ ವಿಷಯ ಏನಂತಂದ್ರೆ ಸಿದ್ದರಾಮಯ್ಯ ಸಾಕಷ್ಟು ಹಗರಣಗಳನ್ನು ಮಾಡಿದ್ದಾರೆ, ಒಂದಿಷ್ಟು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅಂತ. ಇದರ ವಿರುದ್ಧವಾಗಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸಾಕಷ್ಟು ಹೋರಾಟ ನಡೆಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ. ಹಾಗಾದ್ರೆ ನಿಮ್ಮ ಪ್ರಕಾರ ಏನು ಸರ್? ಮೇಡಮ್ ಅವರೇ, ಸಿದ್ದರಾಮಯ್ಯ ಅಣ್ಣವರು ಏನು ಮಾಡಿಲ್ಲ, ಅದು ಕರ್ನಾಟಕ ಮಾಡವ್ರೆ. ಅದು ಇವರು ಸಾಹೇಬ್ರು ಹೇಳಿದ್ರಲ್ಲ, ಡಿ ಕೆ ಸಾಹೇಬ್ರವರು, ಅವರು ಏನು ಮಾಡಿಲ್ಲ. ಕುಮಾರಣ್ಣವರು ಏನು ಮಾಡಿಲ್ಲ. ಅವ್ರು ಎಗ್ನೆಸ್ಟು ಬಿ ಜೆ ಪಿಯವ್ರು ಮಾಡ್ತಾ ಇರೋದು, ಸರಿನಾ? ಅವ್ರೇನೋ ಇದು ಮಾಡ್ಕೊಂಡು ಮಾಡ್ತಾವ್ರೆ. ಸಾಹೇಬ್ರು ಏನು ಮಾಡಿಲ್ಲ. ನಾವು ಅವ್ರ ಹತ್ರನೇ ಇರೋದು, ನಾವು ಸಿದ್ದರಾಮಯ್ಯ ಅವ್ರ ಕಡೆಯವರೇ ಇರೋದು. ನಾವು ಅವ್ರ ಅಪ್ಪನ ಯಾವತ್ತು ನಮ್ಗೆ ಹೆಲ್ಪ್ ಮಾಡವ್ರೆ, ನಮ್ಮ ಮನೆಯವ್ರಿಗೆಲ್ಲ ಹೆಲ್ಪ್ ಮಾಡವ್ರೆ, ಬಡವ್ರಿಗೆ ಹೆಲ್ಪ್ ಮಾಡವ್ರೆ, ಹೆಣ್ಮಕ್ಳಿಗೆ ಹೆಲ್ಪ್ ಮಾಡವ್ರೆ, ಫ್ರೀ ಬಸ್ಸು ಎಲ್ಲ ಮಾಡೋರಲ್ಲ ಮೇಡಮ್ ಅವರೇ. ಇನ್ನೇನು ಮಾತಾಡೋದು ಮೇಡಮ್? ಇಳಿಸೋಕ್ಕಂತೂ ಆಗಲ್ಲ. 5 ವರ್ಷ ಕಂಪ್ಲೀಟ್ ಆಗಬೇಕು, ಕಂಪ್ಲೀಟ್ ಆಗಿಬಿಡ್ಲಿ ಅಷ್ಟೇ. ಪಾಪ ಅವರು ವಯಸ್ಸಾದವರು, ನಮಗೆಲ್ಲರಿಗೂ ಹೆಣ್ಮಕ್ಳಿಗೆಲ್ಲ ಮಾಡವ್ರೆ, ಮಾಡಲಿ ಪಾಪ. ನೋಡಿ ತೋರಿಸಿ ಸರ್ ಅಲ್ಲಿ ಕ್ಯಾಮ್ರಾ, ಎಲ್ಲ ಹೆಣ್ಮಕ್ಳಿಗೆ ಮಾಡವ್ರೆ, ಮಾಡಿ ಒಳ್ಳೇದು ಮಾಡವ್ರೆ. ಅಂದರೆ ಡಿ ಕೆ ಸಾಹೇಬ್ರು ಮಾತ್ರ ದೇವರಂತ ಮನುಷ್ಯರು, ಅವ್ರಿಗೇನು ಮಾಡೋಕ್ಕಾಗಲ್ಲ, ಅವ್ರು ಯಾರು ಇಳಿಸೋಕ್ಕಾಗಲ್ಲ. ಎಪ್ಪಂದು ಇವತ್ತವರೆಗೊಂದು ಪಾಯಿಂಟ್ ಇಲ್ಲ. 41 ವರ್ಷ ರಾಜಕೀಯಕ್ಕೆ ಬಂದಿದ್ದು, ಇವತ್ತವರೆಗೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಆ ಅಪ್ಪನ ಹತ್ರ. ಸಿದ್ದರಾಮಯ್ಯ ಹತ್ರ ಒಂದೇ ಒಂದು ಚುಕ್ಕಿ ಇಲ್ಲ. ಆ ಥರ ಮಾಡಬೇಕಂದ್ರೆ ರಾಜಕೀಯ ಬೆಳೀತಾ ಇರ್ತದೆ, ಹೋಗ್ತಾ ಇರ್ತಾರೆ. ಅವ್ರು ನಿಲ್ಲಿಸ್ಬೇಕು, ಇವ್ರು ಮಾಡಬೇಕಂದ್ರೆ ಅದು ಹಾಗೇ ಆಗುತ್ತೆ. ಅದು ಬಿಟ್ಟರೆ ನಾವು ಬೇರೆ ಮಾತಾಡೋಂಗೆ ಇಲ್ಲ. ಆ ಅಪ್ಪ ಏನಿದೆ, ಆ ಅಪ್ಪ ಇವತ್ತು ಫ್ರಾಂಕ್ ಆಗಿದ್ದಾನೆ. 41 ವರ್ಷದಿಂದ ಒಂದು ಚುಕ್ಕಿ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.